Hello everyone, welcome to our CAD NEST YouTube channel. I am Dhruva. Our CAD NEST is an ISO certified and educational institution. So ಇವತ್ತು ನಾವು ನೋಟ್ಪ್ಯಾಡ್ ಅನ್ನೋ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ನೋಟ್ಪ್ಯಾಡ್ ಓಪನ್ ಮಾಡಬೇಕು. ಸರ್ಚಿಗೆ ಹೋಗಿ ಸರ್ಚಲ್ಲಿ ನೋಟ್ಪ್ಯಾಡ್ ಅಂತ ಟೈಪ್ ಮಾಡಿ. ಸೊ ನೋಟ್ಪ್ಯಾಡ್ ಇಲ್ಲಿ ಅಪಿಯರ್ ಆಗಿದೆ. ನೋಟ್ಪ್ಯಾಡ್ ಅಪಿಯರ್ ಆದಾಗ ನಿಮಗೆ ಇಲ್ಲಿ 3 ಬಟನ್ಸ್ ಕಾಣಿಸುತ್ತೆ ನೋಡ್ಬೋದು. ಸೊ ಇದು ಮಿನಿಮೈಸ್, ಮ್ಯಾಕ್ಸಿಮೈಸ್ ಆ್ಯಂಡ್ ಕ್ಯಾನ್ಸಲ್. ಮಿನಿಮೈಸ್ ಮಾಡಿದ್ರೆ ಇಲ್ಲಿ ಸ್ಟೇಟಸ್ ಬಾರಲ್ಲಿ ಮಿನಿಮೈಸ್ ಆಗಿದೆ ನೋಡಿ, ಮಿನಿಮೈಸ್ ಆಗಿದೆ. ಸೊ ಮ್ಯಾಕ್ಸಿಮೈಸ್ ಅಂತ ಅಂದರೆ ಫುಲ್ ಸ್ಕ್ರೀನ್ ಬಂದಿದೆ. ಕ್ಲೋಸ್, ಇದು ಕ್ಲೋಸ್ ಬಟನ್, ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಇದು ಅನ್ಟೈಟಲ್ಡ್ ನೋಟ್ ಪ್ಯಾಡ್ ಅಂತ ಇರೋದು, ಇದು ಟೈಟಲ್ ಬಾರ್. ಈ ಫೈಲ್, ಎಡಿಟ್, ಫಾರ್ಮ್ಯಾಟ್, ವ್ಯೂ, ಹೆಲ್ಪ್ ಇದೆಲ್ಲ ಮೆನ್ಯೂ ಬಾರ್ಸ್. ಸೊ ಫಸ್ಟು ನೋಟ್ ಪ್ಯಾಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಟ್ ಪ್ಯಾಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಟ್ ಪ್ಯಾಡ್ ಅಂದರೆ ಏನು? ನೋಟ್ ಪ್ಯಾಡ್ ಈಸ್ ಎ ಸಿಂಪಲ್ ಟೆಕ್ಸ್ಟ್ ಎಡಿಟರ್. ಸೊ ನೋಟ್ಪ್ಯಾಡಲ್ಲಿ ನಾವು ಸಿಂಪಲ್ ಆಗಿರೋ ರೆಸ್ಯೂಮ್ ಆಗಿರ್ಬೋದು, ಫಾರ್ಮ್ಯಾಟ್ ಆಗಿರ್ಬೋದು ಅಥವಾ ಲೆಟರ್ಸ್ ಆಗಿರ್ಬೋದು ನಾವು ನೋಟ್ಪ್ಯಾಡಲ್ಲಿ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಮೆನ್ಯೂ ಬಾರಲ್ಲಿ ಏನಿದೆ, ಫಸ್ಟ್ ಫೈಲ್ ಇದೆ, ಎಡಿಟ್ ಇದೆ, ಫಾರ್ಮ್ಯಾಟ್ ಇದೆ, ವ್ಯೂ ಇದೆ, ಹೆಲ್ಪ್ ಇದೆ. ಫಸ್ಟ್ ಇರೋದು ಫೈಲ್. ಫೈಲಲ್ಲಿ ನ್ಯೂ, ಓಪನ್, ಸೇವ್, ಸೇವ್ ಆ್ಯಸ್, ಪೇಜ್ ಸೆಟಪ್, ಪ್ರಿಂಟ್, ಎಕ್ಸಿಟ್. ಫಸ್ಟ್ ಫೈಲ್ ಓಪನ್ ಮಾಡಿ, ನ್ಯೂ, ಓಪನ್, ಸೇವ್ ಇದೆ. ಸೊ ಫಸ್ಟು ನ್ಯೂ ಓಪನ್ ಮಾಡೋಕ್ಕಿಂತ ಮುಂಚೆ ನಾವು ಈ ಟೈಪ್ ಮಾಡಿರೋ ಇದನ್ನು ಸೇವ್ ಮಾಡೋಣ. ಸೊ ಸೇವ್ ಮಾಡೋದಕ್ಕೆ ಫೈಲ್ಗೆ ಹೋಗಿ ಅಥವಾ ನೀವು ಇಲ್ಲಿ ಸೇವ್ ಹೀಗೂ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀನಿ ಅಂತ ಅಂದರೆ ಸೊ Ctrl+S ಶಾರ್ಟ್ಕಟ್ ಕೀ. Ctrl+S ಶಾರ್ಟ್ಕಟ್ ಕೀ ಟೈಪ್ ಮಾಡ್ತಿದ್ದಂಗೆ ನಿಮ್ಗೆ ಇಲ್ಲಿ ಸೇವ್ ಆಪ್ಷನ್ ತೋರಿಸುತ್ತೆ. ಸೊ ಇಲ್ಲಿ ಫೈಲ್ ನೇಮ್ ಕೊಡಬೇಕು. ಸೊ ಫೈಲ್ ನೇಮ್ ಕೊಡಬೇಕು. ಫೈಲ್ ನೇಮ್ ಕೊಟ್ಟು ನಿಮ್ಗೆ ಎಲ್ಲಿ ಸೇವ್ ಮಾಡಬೇಕು ಆಪ್ಷನ್ಸ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಡೆಸ್ಕ್ಟಾಪಲ್ಲಿ ಸೇವ್ ಮಾಡೋಕ್ಕೆ ಡೆಸ್ಕ್ಟಾಪು, ಡಾಕ್ಯುಮೆಂಟ್ಸ್, ಡೌನ್ಲೋಡ್ಸ್ ನೀವು ಎಲ್ಲಿ ಸೇವ್ ಮಾಡ್ತೀರೋ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡಿ ಸೇವ್ ಕೊಡಿ. ಸೊ ಸೇವ್ ಆಗಿದೆ. ಸೊ ಫಸ್ಟ್ ಸೇವ್ ಮಾಡಿದ್ವಿ. ನೆಕ್ಸ್ಟು ನ್ಯೂ ಅಂತ ಅಂದರೆ ನ್ಯೂ ಪೇಜ್ ಏನಾರು ಬೇಕು ಅಂತ ಅಂದರೆ ನ್ಯೂ ಪೇಜ್ ತೊಗೋಬೋದು. ಸೊ ಅದಕ್ಕೆ ನೀವು ಫೈಲ್ಗೆ ಹೋಗ್ಬಿಟ್ಟು ನ್ಯೂನಾರ ಸೆಲೆಕ್ಟ್ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀನಿ ಅಂತಂದರೆ Ctrl+N ಶಾರ್ಟ್ಕಟ್ ಕೀ ಫಾರ್ ನ್ಯೂ ಪೇಜ್. ಸೊ ನ್ಯೂ ಪೇಜ್ ಬಂದಿದೆ. ಸೊ ಈಗ ನಾನು ಆವಾಗಲೇ ಸೇವ್ ಮಾಡಿರೋದನ್ನ ಓಪನ್ ಮಾಡಬೇಕು ಅಂತ ಅಂದರೆ ಸೊ ಫೈಲ್ಗೆ ಹೋಗಿ ಇಲ್ಲಿ ಓಪನ್ ಮಾಡ್ಬೋದು, ಅಥವಾ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀನಿ ಅಂತಂದರೆ Ctrl+O ಟೈಪ್ ಮಾಡ್ತಿದ್ದಂಗೆ ನಿಮ್ಗೆ ಇಲ್ಲಿ ಓಪನ್ ಆಪ್ಷನ್ ತೋರಿಸ್ತಿದೆ. ನಾವು ಆವಾಗಲೇ ಫೈಲ್ ನೇಮ್ ಏನು ಕೊಟ್ಟಿದ್ವಿ, ಸೊ ಫೈಲ್ ನೇಮ್ ಕೊಡಬೇಕು. ಫೈಲ್ ನೇಮ್ ಕೊಡಬೇಕು, ಓಪನ್ ಕೊಟ್ಟರೆ ನೋಡಿ ಸೇವ್ ಮಾಡಿ ಡಾಕ್ಯುಮೆಂಟು ಓಪನ್ ಆಗಿದೆ. ನೆಕ್ಸ್ಟು ಸೇವ್ ಆ್ಯಸ್ನ ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂತಾರೆ. ಸೊ ಈಗ ನಾನು ಏನಾರ ಎಡಿಟ್ ಮಾಡ್ತೀನಿ, ಸೊ ಈಗ ಕರ್ನಾಟಕ ಅನ್ನೋದನ್ನ ಆ್ಯಡ್ ಮಾಡಿದೆ. ಸೊ ಕರ್ನಾಟಕ ಅನ್ನೋದನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಸೇವ್ ಮಾಡಬೇಕು. ಸೊ ಅವಾಗ ಏನಾರು ಎಡಿಟ್ ಮಾಡಿರ್ತೀವಿ, ಎಡಿಟ್ ಮಾಡಿರೋದನ್ನ ತಿರ್ಗಾ ಸೇವ್ ಮಾಡೋದಕ್ಕೆ ಫೈಲ್ಗೆ ಹೋಗಬೇಕು, ಸೇವ್ ಆ್ಯಸ್. ಸೊ ಸೇವ್ ಆ್ಯಸಲ್ಲಿ ಏನಾರ ತಿರ್ಗಾ ಫೈಲ್ ನೇಮ್ ಏನಾರು ಚೇಂಜ್ ಮಾಡೋಂಗಿದ್ರೆ ಚೇಂಜ್ ಮಾಡ್ಬೋದು. ಫೈಲ್ ನೇಮ್ ಚೇಂಜ್ ಮಾಡೋಂಗಿದ್ರೆ ಚೇಂಜ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ಆರ್ಗನೈಸಲ್ಲಿ ಸೇವ್ ಕೊಡಿ. ಸೊ ಸೇವ್ ಆಗಿದೆ ನೋಡಿ. ನ್ಯೂ ಪೇಜ್ ತೊಗೋತೀನಿ, Ctrl+N ಶಾರ್ಟ್ಕಟ್ ಕೀ ನ್ಯೂ ಪೇಜ್. ಸೊ ಈಗ ಸೇವ್ ಮಾಡಿರೋ ಪೇಜ್ನ ಓಪನ್ ಮಾಡಬೇಕು ಅಂತಂದರೆ Ctrl+O. ಸೊ ಫೈಲ್ ನೇಮ್ ಕೊಡಬೇಕು, ಓಪನ್ ಕೊಡಿ. ನೋಡಿ ಸೇವ್ ಆ್ಯಸಲ್ಲಿ ನಾನು ಎಡಿಟ್ ಮಾಡಿಬಿಟ್ಟು ಸೇವ್ ಆ್ಯಸ್ ಮಾಡಿದ್ದೆ. ಸೊ ಸೇವ್ ಆ್ಯಸ್ ಮಾಡಿರೋದು ಕರ್ನಾಟಕ ಅನ್ನೋದನ್ನ ಸೇವ್ ಆ್ಯಸಲ್ಲಿ ಮಾಡಿದ್ದು. ಸೊ ಓಪನ್ ಆಗಿದೆ. ಸೊ ನೆಕ್ಸ್ಟು ಪೇಜ್ ಸೆಟಪ್. ಸೊ ಪೇಜ್ ಸೆಟಪ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಸಪೋಸ್ ಈಗ ಪ್ರಿಂಟೌಟ್ ತೊಗೋಬೇಕಿರುತ್ತೆ ಪೇಜ್ನ. ಪ್ರಿಂಟೌಟ್ ತೊಗೋಬೇಕಾದ್ರೆ ನಾವೇನು ಸೆಟ್ಟಿಂಗ್ಸ್ ಎಲ್ಲ ಎಡಿಟ್ ಮಾಡ್ಕೋಬೇಕಂದ್ರೆ ಪೇಜ್ ಸೆಟಪ್ನ ಯೂಸ್ ಮಾಡ್ತೀವಿ. ಸೊ ಪೇಜ್ ಸೆಟಪ್ ಕ್ಲಿಕ್ ಮಾಡ್ತೀವಿ. ನೋಡಿ ಪೇಜ್ ಸೆಟಪ್ಪಲ್ಲಿ ನಿಮಗೆ ಪೇಪರ್, ಸೊ ಪೇಪರ್ ಯಾವ ಸೈಜಿಗೆ ಬೇಕು, ನನಗೆ ಪೇಪರ್ ಬಂದು A5 ಬೇಕು ಅಂತ ಅಂದರೆ ನೋಡಿ ಈ ಪ್ರಿವ್ಯೂ ನೋಡ್ಬೋದು ನೀವು. ಇದು ಪ್ರಿವ್ಯೂ ತೋರಿಸ್ತಿದೆ, ಇದು A5. ನಿಮಗೆ ಯಾವ ಪೇಜು ಸೈಜ್ ಯಾವ ಸೈಜಿಗೆ ಬೇಕೋ ಆ ಸೈಜ್ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಇದು ಪ್ರಿವ್ಯೂಲ್ ಕಾಣಿಸ್ತಾ ಇದೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತೊಗೋಬೋದು. ನೆಕ್ಸ್ಟು ಪೋರ್ಟ್ರೇಟಲ್ಲಿ ಬೇಕು ಅಂತ ಅಂದರೆ ನೋಡಿ ವರ್ಟಿಕಲಾಗಿ ಬರುತ್ತೆ. ಲ್ಯಾಂಡ್ಸ್ಕೇಪಲ್ಲಿ ಬೇಕು ಅಂತಂದರೆ ಹಾರಿಜಾಂಟಲಾಗಿ ಬರುತ್ತೆ. ನೆಕ್ಸ್ಟು ಮಾರ್ಜಿನ್, ಇಲ್ಲಿ ಸೈಡ್ ಮಾರ್ಜಿನ್ಸ್ ಇರುತ್ತಲ್ಲ, ಅದು ಮಾರ್ಜಿನ್ಸ್ ಎಷ್ಟೆಷ್ಟು ಕ್ಯಾಪ್ಸ್ ಬಿಟ್ಟು ನನಗೆ ಪ್ರಿಂಟೌಟ್ ಬೇಕು ಅನ್ನೋದಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು.
ನೋಡಿ ಮಾರ್ಜಿನ್ಸ್ ನಾನು 4 ಕೊಡ್ತೀನಿ. ನಿಮಗೆ ಇಲ್ಲಿ ಪ್ರಿವ್ಯೂ ಕಾಣಿಸ್ತಿದೆ. ಇದು 0 ಮಾಡಿದಾಗ ನೋಡಿ ನಾರ್ಮಲ್ ರೈಟ್ ಸೈಡಿಂದ ಬಂದಿದೆ. ಅಂದರೆ ನಂಬರ್ ಸೆಲೆಕ್ಟ್ ಮಾಡಿಕೊಂಡಾಗ 4 ಇಂಚಸ್ ಬಿಟ್ಟು ಗ್ಯಾಪ್ ಬಂದಿದೆ. ಸೊ ಇದು ಲೆಫ್ಟ್ ಸೈಡ್ ಆಗಿದೆ. ನೆಕ್ಸ್ಟು ರೈಟ್ ಸೈಡಿಂದ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಬೋದು. ಸೊ ಸೇಮ್ ಸಿಮಿಲರ್ ಟಾಪಲ್ಲೂ ಅಷ್ಟೇ, ಸೊ ಬಾಟಮಲ್ಲೂ ಅಷ್ಟೇ. ಸೊ ಪ್ರಿವ್ಯೂ ನೋಡ್ಬೋದು ನೀವು ನೆಕ್ಸ್ಟು ಹೆಡರ್ ಅಂತ ಅಂದರೆ ಇಲ್ಲಿ ಮೇಲ್ಗಡೆ ಹೆಡ್ ಆಫ್ ದ ಪೇಜಲ್ಲಿ ಬರುತ್ತೆ ಹೆಡರ್. ರೆಸ್ಯೂಮ್ ಅಂತ ಕೊಡ್ತೀನಿ ಹೆಡ್ಡರು. ನೆಕ್ಸ್ಟ್ ಫುಟರಲ್ಲಿ ಥ್ಯಾಂಕ್ ಯು ಅಂತ ಕೊಡ್ತೀನಿ. ಸೊ ಹೆಡರ್ ಬಂದು ರೆಸ್ಯೂಮ್ ಅನ್ನೋದು ಹೆಡ್ ಆಫ್ ದ ಪೇಜಲ್ಲಿ ಬರುತ್ತೆ. ಫುಟ್ ಅಂದರೆ ಬಾಟಮ್ ಆಫ್ ದ ಪೇಜಲ್ಲಿ ಬರುತ್ತೆ ಥ್ಯಾಂಕ್ ಯು ಅನ್ನೋದು. ಸೊ ಓಕೆ ಕೊಡಿ. ಪ್ರಿಂಟೌಟ್ ಕೊಡೋಕ್ಕಿಂತ ಮುಂಚೆ ನಾವು ರೆಡಿ ಮಾಡ್ಕೊಂಡಾಯಿತು, ಪೇಜ್ ಸೆಟಪ್ ಮಾಡ್ಕೊಂಡಾಯಿತು. ಸೊ ಈಗ ಪ್ರಿಂಟೌಟ್ ಕೊಡೋದು ಹೇಗೆ ಅನ್ನೋದು. ಸೊ ಫೈಲ್ ಪ್ರಿಂಟೌಟ್ ಇಲ್ಲಿ ಬೇಕಾದ್ರೆ ಕೊಡ್ಬೋದು, ಅಥವಾ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ ಅಂದರೆ Ctrl+P. ನೋಡಿ ಪ್ರಿಂಟೌಟ್ ಆಪ್ಷನ್ ಓಪನ್ ಆಯಿತು. ನೋಡಿ ಪ್ರಿಂಟ್ ಆಪ್ಷನ್ ಅಪಿಯರ್ ಆಗಿದೆ. ಸೊ ಪ್ರಿಂಟಲ್ಲಿ ನೀವೇನಾದ್ರು ಫ್ಯಾಕ್ಸ್ ಕನೆಕ್ಟ್ ಮಾಡಿದರೆ, ಅದು ಸಿಸ್ಟಮ್ಗೆ ಫ್ಯಾಕ್ಸ್ ಕನೆಕ್ಟ್ ಮಾಡಿದರೆ ಫ್ಯಾಕ್ಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನನಗೆ PDF ಫಾರ್ಮೆಟಲ್ಲಿ ಬೇಕು, ಇಲ್ಲ XPS ಫಾರ್ಮೆಟಲ್ಲಿ, ಇಲ್ಲ ಅಂದರೆ ಡೆಸ್ಕ್ಟಾಪಿಂದನೇ OneNote ಫಾರ್ಮೆಟಲ್ಲಿ ಬೇಕು ಅನ್ನೋದಕ್ಕೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ನಂಬರ್ ಆಫ್ ಕಾಪೀಸು. ಸೊ ನಂಬರ್ ಆಫ್ ಕಾಪೀಸ್ ನನಗೆ 3 ಕಾಪಿ ಬೇಕಿರುತ್ತೆ. ಸೇಮ್ ಇದೇ ಫಾರ್ಮೇಟೇ, ಇಲ್ಲಿರೋ ಫಾರ್ಮೇಟೇ ನನಗೆ 3 ಕಾಪೀಸ್ ಬೇಕಿರುತ್ತೆ. ಸೊ 3 ಕಾಪೀಸ್ ಇಲ್ಲಿ ನಂಬರ್ ಆಫ್ ಕಾಪೀಸಲ್ಲಿ 3 ಕೊಟ್ಟಿದ್ದೀನಿ. ಸೊ ಪ್ರಿಂಟ್ ಕೊಟ್ಟರೆ ಪ್ರಿಂಟೌಟ್ ಬರುತ್ತೆ. ಸೊ ಪ್ರಿಂಟಿಂಗ್ ಮಿಷಿನ್ ಕನೆಕ್ಟ್ ಆಗಿರೋ ಸಿಸ್ಟಮ್ಗೆ ಪ್ರಿಂಟೌಟ್ ಬರುತ್ತೆ. ನೆಕ್ಸ್ಟು ಎಕ್ಸಿಟ್. ಈ ಎಕ್ಸಿಟ್ ಆಪ್ಷನ್ ಏನು ಅಂತಂದರೆ ಇಲ್ಲಿ ಕ್ಲೋಸ್ ಮಾಡೋ ಬದಲು ಇಲ್ಲೇ ಎಕ್ಸಿಟ್ ಆಗ್ಬೋದು. ನೋಡಿ ಕ್ಲೋಸ್ ಆಗಿ. ಸೊ ಇಷ್ಟು ಫೈಲ್ ಮೆನ್ಯೂ ಆಪ್ಷನ್ ಆಯಿತು. ಇನ್ನು ನೆಕ್ಸ್ಟು ಎಡಿಟ್, ಫಾರ್ಮ್ಯಾಟ್, ವ್ಯೂ, ಹೆಲ್ಪ್, ಇದಿಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ನಿಮಗಿನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.